ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಔಷಧಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಯಾರಿಗೆ ಅವಸರ ಆಗುತ್ತೋ ಅವರು ಮಾತ್ರ ಉಪಯೋಗಿಸ್ಬೋದಾಗಿದೆ. ನೋಡಿ, ಡೇಟ್ ಆದಾಗ ಗಂಡ ಹೆಂಡತಿ ಸೇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಡೇಟ್ ಆದಾಗ ನೋಡಿ, 8 ದಿನ ಇಲ್ಲ 5 ದಿನ, ಖಂಡಿತವಾಗೂ 5 ದಿನ ಆದರೂ ಸೇರಲೇಬಾರ್ದು. ಯಾಕಂತಂದರೆ ಬ್ಲೀಡಿಂಗು ಆಗ್ತಾ ಇರುತ್ತೆ. ಹೆಣ್ಮಗಳಲ್ಲಿ ಬ್ಲೀಡಿಂಗು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಗಂಡ ಹೆಂಡತಿ ಸೇರಬಾರ್ದು. ಸೇರಿದರೆ ಏನಾಗುತ್ತೆ ಅಂತ ನಿಮಗೆ ಡೌಟ್ ಆಗುತ್ತೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಡೇಟ್ ಆದಾಗ ಬ್ಲೀಡಿಂಗ್ ಆಗ್ತಾ ಇದ್ದಾಗ ಸೇರಿದರೆ ಏನಾಗುತ್ತಂತಂದರೆ, ಗಂಡನಿಗೆ ಸನ್ನಿಪಾತಕ ಅಂದರೆ ತೆಲುಗಿನಲ್ಲಿ ಸನ್ನಿಪಾತಕ ಅಂತಾರೆ, ಕನ್ನಡದಲ್ಲಿ ಪ್ರಜ್ಞಾಹೀನನಾಗಿ ಮೈ ಕೈ ನೋವು, ಜ್ಞಾನ ತಪ್ಪುವುದು, ಒಂದು ರೀತಿ ಅವರಿಗೆ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ದಿರ ಪ್ರಜ್ಞಾಹೀನನಾಗಿ ಬಿದ್ದೋಗ್ಬಿಡ್ತಾರೆ. ಅದನ್ನು ಅವ್ರಿಗೆ ಥಂಡಿ ಆಗಿಬಿಟ್ಟಿದೆ, ಗಂಡ ಹೆಂಡತಿ ಜೊತೆ ಸೇರಿ ಅವರಿಗೆ ಈ ರೀತಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವುದೇ ಹೆಣ್ಣುಮಗಳು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ರೀತಿ ಸೇರಿದಾಗ ಏನಾಗುತ್ತಂತಂದರೆ, ಈಗ ನೈಟ್ ಸೇರಿದ್ರು ಅಂತ ಇಟ್ಕೊಳ್ಳಿ, ಇಲ್ಲ ಬೆಳಗ್ಗೆ ಸೇರಿದ್ರು ಅಂತ ಇಟ್ಕೊಳ್ಳಿ. ಅದಾದ ಒಂದು 5-6 ಗಂಟೆಗಳಲ್ಲೇ ಅವರಿಗೆ ಜ್ಞಾನ ತಪ್ಪೋಗುವಂತಹ ಚಾನ್ಸು ಇರುತ್ತೆ. ಪ್ರಜ್ಞಾಹೀನನಾಗಿ ಬಿದ್ದೋಗ್ಬಿಡ್ತಾರೆ. ನಾವು ಎಷ್ಟು ಎಬ್ಬಿಸಿದ್ರೂ ಕೂಡ ಅವ್ರಿಗೆ ಎಚ್ಚರಿಕೆ ಆಗೋದೇ ಇಲ್ಲ. ನಾವು ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋದ್ಮೇಲೆ ಅವರು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಎಚ್ಚರಿಕೆ ಆಗೋದು. ಆ ರೀತಿ ಆಗಿಬಿಡುತ್ತೆ. ಅಂಥ ಪ್ರಜ್ಞಾಹೀನನಾಗಿರುವಂತಹ ಅವರಿಗೆ ಮನೆಮದ್ದು ನಾನು ಇವತ್ತನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಮನೆಮದ್ದು ಏನಂತ ಕೂಡ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಊರಲ್ಲಿ ಒಬ್ಬರಿಗೆ ಇದೇ ರೀತಿ ಆಗಿತ್ತು. ಪ್ರಜ್ಞಾಹೀನನಾಗಿ ಬಿದ್ದೋಗಿದ್ರು. ಅವರು ನೈಟು ಹೆಂಡತಿ ಜೊತೆ 5 ದಿನ ಆಗಿತ್ತಂತೆ. 5 ದಿನ ಆದಾಗ ಇವರು ಬಿಟ್ಟಿಲ್ಲ, ಅವ್ರನ್ನ ಸೇರಿದ್ದಾರೆ. ಬ್ಲೀಡಿಂಗ್ ಆಗ್ತಾ ಇದ್ರು ಕೂಡ ಸೇರಿದ್ದಾರೆ. ಅದೇ ಮತ್ತೆ ಮಾರನೇ ದಿನ 6 ಗಂಟೆಗೆಲ್ಲ ಪ್ರಜ್ಞಾಹೀನನಾಗ್ಬಿಟ್ಟಿದ್ದಾನೆ. ಯಾರು ಎಬ್ಬಿಸಿದ್ರೂ ಎದ್ದೇಳಲಿಲ್ಲ, ಏನೇ ಮಾಡಿದ್ರೂ ಎದ್ದೇಳಲಿಲ್ಲ. ಆವಾಗ ಇನ್ನು ಡಾಕ್ಟ್ರ್ ಶಾಪ್ಗೆ ಹೋಗ್ಬೇಕಂತಂದರೆ ತುಂಬ ಸಾಕಷ್ಟು ದೂರ, ಹಳ್ಳಿ ನಮ್ಮ ಊರು. ಅಲ್ಲಿಂದ ಡಾಕ್ಟ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಅವ್ರಿಗೆ ಏನಾಗ್ಬಿಡ್ತಾರೆ ಅನ್ನೋ ಭಯ ಅವ್ರ ಮನೆಯಲ್ಲಿ. ಆವಾಗ ನಮಗೆ ಗೊತ್ತಿರುವಂಥವ್ರನ್ನ ಒಬ್ಬರನ್ನ ವೈದ್ಯರನ್ನ ಕರೆದುಕೊಂಡು ಬಂದರು. ಆ ವೈದ್ಯರು ಅಂತಂದರೆ ನಮ್ಮ ದೊಡ್ಡಪ್ಪನೇ. ಅವ್ರನ್ನ ಕರ್ಕೊಂಡು ಬಂದರು. ನಮ್ಮ ದೊಡ್ಡಪ್ಪ ಪಕ್ಕದ ಮನೆಯವರೇ, ಅವ್ರು ನಮಗೆ ಗೊತ್ತಿರೋರು, ನಮಗೂ ಪಕ್ಕದ ಮನೆಯವರೇ ಆ ರೀತಿ ಆಗಿದ್ದಿದ್ದು. ಸರಿ, ನಮ್ಮ ದೊಡ್ಡಪ್ಪ ಬಂದು ನೋಡಿದರು. ಕೈ ನೋಡಿದರೆ ನಾಡಿ ಎಲ್ಲೋ ಹೊಡಿತಾಯಿತ್ತು. ಎಲ್ಲೋ 1 ನಿಮಿಷಕ್ಕೆ 1 ಸಲ, ಎಷ್ಟೋ ಸ್ವಲ್ಪ ಟೈಮಿಗೆ 1 ಸಲ ಹಂಗೆ ಹೊಡಿತಾಯಿತ್ತು ನಾಡಿ ಮುಟ್ಟಿ ನೋಡಿದಾಗ. ಆವಾಗ ಇನ್ನು ಇವನು ಸತ್ತೋಗ್ಬಿಡ್ತಾನೆ, ತುಂಬಾ ಸನ್ನಿಪಾತಕ ಆಗೋಗಿದೆ ಅಂತ ಹೇಳಿ ನಮ್ಮ ದೊಡ್ಡಪ್ಪನು ಅತಿ ಬೇಗನೆ ಓಡೋಗ್ಬಿಟ್ಟು ಇಂತಹ ಗಿಡದಲ್ಲಿ ಎಲೆ ಕಿತ್ಕೊಂಬನ್ನಿ ಅಂತ ಹೇಳಿದ್ರು. ಆ ಎಲೆನ ಕಿತ್ಕೊಂಡು ಬಂದು ಆ ಎಲೆಗೆ ಮೇಲಿನ ಭಾಗದಲ್ಲಿ ಹರಳೆಣ್ಣೆನ ಹಚ್ಚಿದರು. ಹರಳೆಣ್ಣೆ ಹಚ್ಚಿ ಆ ಹಿಂಭಾಗದಲ್ಲಿ ಅದನ್ನು ಸ್ಟವ್ಗೆ ಆಗಲಿ ಇಲ್ಲ ಅಂದರೆ ಬೆಂಕಿಗೆ ಶಾಖ ಕೊಡಬೇಕು. ಮೇಲ್ಭಾಗದಲ್ಲಿ ಹರಳೆಣ್ಣೆ ಹಚ್ಚಬೇಕು ಆ ಎಲೆಗೆ ಪೂರ್ತಿ, ಹಿಂಭಾಗದಲ್ಲಿ ಶಾಖ ಕೊಡಬೇಕು. ಅದನ್ನು ತೆಗೆದುಕೊಂಡು ಬಂದು
ಆ ಮನುಷ್ಯ ಯಾರು ಜ್ಞಾನಹೀನನಾಗಿ ಬಿದ್ದಿರ್ತಾನೋ ಅವರನ್ನು ಬಿಗಿಯಾಗಿ ಒಂದು 4 ಜನನ್ನು ಹಿಡ್ಕೊಳ್ಳೋಕ್ಕೆ ಹೇಳ್ತಾರೆ ಬಿಗಿಯಾಗಿ. ಯಾಕಂದರೆ ಎದ್ದು ಬಿಡ್ತಾನೆ ಅಂತ ಹೇಳಿ, ಜಂಪ್ ಹೊಡೆದು ಹೋಗ್ಬೋದು ಅಂತ ಹೇಳಿ ಜ್ಞಾನ ಬಂದು ಬಿಗಿಯಾಗಿ ಹಿಡ್ಕೊಳ್ಳೋಕ್ಕೆ ಹೇಳ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಆ ಎಲೆನ ಏನು ಮಾಡ್ತಾರೆ ಅಂತಂದರೆ ಅಂಗಾಲಿಗೆ 2 ಕಾಲುಗಳಿಗೆ ಹಾಕ್ತಾರೆ, ಬಿಸಿ ಕೊಡ್ತಾರೆ, ಅಂಗಾಲಿಗೆ ಅಂಟಿಸ್ಬಿಡ್ತಾರೆ. ಮೊದಲು ಒಂದು ಕಾಲಿಗೆ ಅಂಟಿಸ್ಬಿಡ್ತಾರೆ ಒಂದನ್ನು, ಆವಾಗ ಎದ್ದು ಏನು ಕಿರ್ಚಿಬಿಡ್ತಾನೆ. ಮತ್ತು ಇನ್ನೊಂದನ್ನು ಅದೇ ರೀತಿ ಬಿಗಿಯಾಗಿ ಹಿಡ್ಕೊಳ್ರಿ ಅಂತ ಹೇಳಿ ಮತ್ತು ಎಡಗಾಲಿಗೆ ಒಂದನ್ನು ಅಂಟಿಸ್ತಾರೆ. ಆವಾಗ ಕಿರ್ಚಿಬಿಡ್ತಾರೆ. ಕಿರ್ಚಿಬಿಟ್ಟು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಆ ಪ್ರಜ್ಞಾಹೀನನಾದಂತಹ ಮನುಷ್ಯ ಎಷ್ಟು 1 ಸೆಕೆಂಡಲ್ಲಿ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ಏನಾಗಿದೆ ನಿನಗೆ ಅಂತ ಕೇಳಿದರೆ ನನಗೆ ಏನಾಗಿತ್ತು ಗೊತ್ತಿಲ್ಲ ಅಂತ ಹೇಳ್ದ. ಆವಾಗ ನಮ್ಮ ದೊಡ್ಡಪ್ಪ ಹೇಳಿದರು, ಇವನಿಗೆ ಸನ್ನಿಪಾತಕ ಆಗಿದೆ. ಏನಮ್ಮ ನಿನ್ನ ಗಂಡ ನಿನ್ನ ಜೊತೆ ಸೇರಿದ್ನಾ ಅಂತ ಕೇಳಿದರು. ಹೌದು, ನನಗೆ ಇಷ್ಟು ದಿನ ಆಗಿತ್ತು, 5 ದಿನ ಆಗಿತ್ತು. ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಅದರಿಂದಾಗಿ ಈ ಥರ ಸೇರಿದ್ರು, ಅದರಿಂದಾಗಿ ಈ ಥರ ಆಗಿದೆ ಅಂತ ಯಮುನ ಆವಾಗ ಬಾಯಿ ಬಿಟ್ಲು. ನೋಡಮ್ಮ, ನಿನಗೆ ಬುದ್ಧಿ ಇಲ್ವಾ? ಈ ಥರ ಸೇರಬಾರ್ದು ಅಂತ ಗೊತ್ತಿಲ್ವಾ? ಸನ್ನಿಪಾತಕ ಆಗಿಬಿಟ್ರೆ ಏನು ಮಾಡ್ತೀಯ? ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ನಿನಗೆ ಹಾಸ್ಪಿಟ್ಲ್ಗಳು ಐತಾ ಹತ್ರ? ಏನು ಮಾಡಬೇಕಾಗಿತ್ತು ಅಂತ ನಮ್ಮ ದೊಡ್ಡಪ್ಪ ಬೈದರು ಅವ್ರಿಗೆ. ಸರಿ, ಇನ್ನು ಮೇಲೆ ಆ ರೀತಿ ಆಗದಿರ ನೋಡ್ಕೊಳ್ತೀನಿ ಅಂತ ಅವರು ಹೇಳಿದರು. ಈ ರೀತಿ ಸನ್ನಿಪಾತಕ ಅಂತ ಆಗುವಂತಹ ಚಾನ್ಸ್ ಯಾರಿಗೇ ಇದ್ದರೂ ಹಾಸ್ಪಿಟ್ಲ್ಗಳು ಹತ್ರ ಇಲ್ಲದೆ ಇರುವಾಗ ಮನೆಮದ್ದು ಅನ್ನೋದು ಒಂದು ಇರುತ್ತೆ. ಆ ಮನೆಮದ್ದು ಯಾವುದಂತಂದರೆ ಎಕ್ಕದ ಗಿಡ. ಆ ಎಕ್ಕದ ಗಿಡವನ್ನು ಒಂದು 2 ಎಲೆಗಳನ್ನು ತೆಗೆದುಕೊಂಡು ಬಂದು ಆ ಎಕ್ಕದ ಎಲೆ ಮೇಲೆ ಮುಂಭಾಗದಲ್ಲಿ ಹರಳೆಣ್ಣೆ ಹಚ್ಚಿ ಹಿಂಭಾಗದಲ್ಲಿ ಅದಕ್ಕೆ ಬಿಸಿ ಶಾಖ, ಅಂದರೆ ಒಂದು ಸ್ಟವ್ಗಾದರೂ ಶಾಖ ಬಿಸಿ ಆಗೋ ತನಕ ಶಾಖ ಕೊಡ್ಬೋದು, ಇಲ್ಲಾದರೆ ಬೆಂಕಿ ಮೇಲೆ ಇಟ್ಟು ಕೆಂಡದಲ್ಲಿ ಬೇಕಾದರೂ ಶಾಖ ಕೊಟ್ಟು ಯಾರು ಆ ರೀತಿ ಸನ್ನಿಪಾತಕ ಆಗಿರುತ್ತೋ ಅವ್ರ ಕಾಲಿಗೆ ಅಂಗಾಲಿಗೆ ಅಂಟಿಸ್ಬಿಟ್ರೆ ಅವರು ಅತಿ ಬೇಗನೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅದು ಸುಳಿ ತನಕ ಆ ಹೀಟ್ ಅನ್ನೋದು ತಲೆಯಲ್ಲಿರುವಂತಹ ಸುಳಿ ತನಕ ಹೋಗುತ್ತಂತೆ. ಆ ಹೀಟ್ ಅನ್ನೋದು ಆ ಬಾಡಿಗೆ, ಆವಾಗ ನರಗಳೆಲ್ಲ ಹೀಟ್ ಬಂದು ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಂತ ನಮ್ಮ ದೊಡ್ಡಪ್ಪ ನನಗೆ ಹೇಳಿಕೊಟ್ಟಿರುವಂತಹ ಇದು ಒಂದು ವೈದ್ಯಶಾಸ್ತ್ರ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಯಾರೇ ಆದರೂ ಹೆಣ್ಣುಮಕ್ಕಳು ನೋಡಿ, ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ, ಗಂಡಸರಿಗೂ ಇರುತ್ತೆ, ಹೆಂಗಸರಿಗೂ ಇರುತ್ತೆ. ತನ್ನ ಗಂಡನನ್ನು ಕಾಪಾಡಿಕೊಳ್ಳೋದು ಹೆಂಗಸರ ಕರ್ತವ್ಯ ಅಂತ ಹೇಳ್ತೀನಿ. ಯಾರಿಗೆ ಆದರೂ ಆ ಬ್ಲೀಡಿಂಗ್ ಅನ್ನೋದು ಡೇಟ್ ಆದಾಗ ನಿಂತೋಗೋ ತನಕ ಸೇರಲಿಕ್ಕೆ ಹೋಗಬೇಡಿ. ಹೋದರೂ ಕೂಡ, ಒಂದು ವೇಳೆ ಸೇರಿದರೂ ಕೂಡ ಅವ್ರಿಗೆ ಸನ್ನಿಪಾತಕ ಅನ್ನೋದು ಹಾಗೆ ಆಗುತ್ತೆ. ಅವ್ರಿಗೆ ತಲೆನೋವು ಬರೋದು, ಕೈಕಾಲು ನೋವು ಬರೋದು, ಮೈಕೈ ನೋವು ಬರೋದು, ಜ್ವರ ಬರೋದು, ಈ ರೀತಿ ಎಲ್ಲ ಕೂಡ ಆಗುತ್ತೆ. ಅದು ಆಗ್ತೀರಾ ನೀವು ನೋಡಿಕೊಂಡ್ರೆ ಒಳ್ಳೆಯದು. ಕೆಲವ್ರಿಗೆ ಈ ರೀತಿ ಸನ್ನಿಪಾತಕನೇ ಆಗಿಬಿಟ್ಟು ಪ್ರಜ್ಞಾಹೀನನಾಗಿ ಬಿದ್ದೋಗುವಂಥ ಚಾನ್ಸ್ ಇರುತ್ತೆ. ಅದರಿಂದಾಗಿ ನೀವು ತುಂಬ ಅರಿತೀರ ಅಂತ ನಾನು ತಿಳ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ಎಕ್ಕದ ಗಿಡ ಅಂದರೆ ಏನು, ಯಾವುದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಆ ಎಕ್ಕದ ಗಿಡನ ಈಗ ನಾನು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಎಕ್ಕದ ಗಿಡ ಅಂತಂದರೆ ನೋಡಿ, ಇದೇ ಎಕ್ಕದ ಗಿಡ ಈಗ ನೋಡ್ತಾ ಇರುವಂಥದ್ದು. ಇದರಲ್ಲಿ 2 ಟೈಪ್ ಇದೆ, ಬಿಳಿ ಎಕ್ಕದ ಗಿಡ ಮತ್ತು ಕೆಂಪುದು ಇರುತ್ತೆ. ನಮಗೆ ಬೇಕಾಗಿರುವಂಥದ್ದು ಬಿಳಿ ಎಕ್ಕದ ಗಿಡದ ಎಲೆಗಳು ಬೇಕಾಗಿರುವಂಥವು. ಈ ಬಿಳಿ ಎಕ್ಕದ ಗಿಡದ ಎಲೆಯಿಂದ ನಾವು ಆ ರೀತಿ ಮಾಡಬೇಕಾಗುತ್ತೆ. ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ಮನೆಮದ್ದನ್ನು ಯಾರಿಗೆ ಆ ರೀತಿ ಆಗಿದ್ದಲ್ಲಿ ನೀವು ಆಸ್ಪತ್ರೆಗೆ ಹೋಗೋಕ್ಕೆ ದೂರ ಆಗಿದ್ದಾಗ ಇದನ್ನು ಮಾಡ್ಕೋಬೋದು. ಅತಿ ಬೇಗನೆ ಎದ್ದು ಕೂತ್ಕೊಬಿಡ್ತಾರೆ. ಥ್ಯಾಂಕ್ ಯು.